ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭೈತಾಂ ಕಲ್ಪವೃಕ್ಷಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವು ಕ್ಷಣದೆ, ಗುರುಗೂ ಕ್ಷಣದೆ, ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿದ್ದೀರಿ ಗೊತ್ತು. ಮೊದಲಿಗೆ ಸೆಪ್ಟೆಂಬರ್ ಮಂತ್ನಲ್ಲಿ ತುಂಬ ರಾಜಯೋಗ ಡೇಟ್ಗಳು 1-10-19 ತುಂಬ ರಾಜಯೋಗ ಡೇಟು. 2-11-20-29 ತುಂಬ ಕೆಟ್ಟ ಡೇಟ್ಗಳು. 3-12-21-30 ತುಂಬ ರಾಜಯೋಗ ನಂಬರ್ಸು. 5-14-23 ತುಂಬ ರಾಜಯೋಗ ನಂಬರ್ಸು. 4-13-22-31 ಅದು ಕೂಡ ಓಕೆ. 6-15-24 ಸಿಕ್ಕಾಪಟ್ಟ ರಾಜಯೋಗ ಡೇಟು. ಸೆಪ್ಟೆಂಬರ್ ತಿಂಗಳಲ್ಲಿ 7-16-25 ತುಂಬ ವೆರಿ ಡೇಂಜರ್. 8-17-26 ತುಂಬ ರಾಜಯೋಗದ ನಂಬರ್ಸ್ ಆಗುತ್ತದೆ, ಪರವಾಗಿಲ್ಲ. 9-18-27 ಕೂಡ 50-50 ಇರ್ತದೆ. ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ, ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿ ಗ್ರಹ ಬಂದು ಮೀನ ರಾಶಿಲಿರ್ತಾನೆ. ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ. ಆದರೆ ಶುಕ್ರ ಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರ ಗ್ರಹ ಏನು ಮಾಡ್ತಾನಪ್ಪ ಅಂದರೆ ಕಟಕ ರಾಶಿ ಮತ್ತು ಸಿಂಹ ರಾಶಿಲಿ ಸಂಚಾರವನ್ನು ಮಾಡ್ತಾನೆ. ಕೇತು ಸಿಂಹ ರಾಶಿಲಿ ಇರ್ತಾನೆ. ಅದೇ ರೀತಿ ಸೂರ್ಯ ಗ್ರಹ ಭಾಳ ವಿಶೇಷವಾಗಿ ಸೂರ್ಯ ಮತ್ತು ಬುಧ ಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಲಿ ಸಂಚಾರವನ್ನು ಮಾಡ್ತಾರೆ. ಕುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿ ಸಂಚಾರ ಮಾಡ್ತಾನೆ. ಚಂದ್ರ ಬುಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ. ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಕುಂಭರಾಶಿಲಿ ಇರ್ತಾನೆ. ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಭಾಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ, ಮೇಷರಾಶಿಗೆ ವೃಷಭ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನುಸು ರಾಶಿಗೆ, ಮಕರ, ಕುಂಭ, ಮೀನ ರಾಶಿಗೆ ಹೇಳಬೇಕಾಗದಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ. ಇದು 100% ಇದಕ್ಕೆ ಪರಿಹಾರಗಳನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಈ ವಾರದಲ್ಲಿ ಸಂಪತ್ತಾರೆ ಸಾಕಷ್ಟು ಪ್ರೆಡಿಕ್ಷನ್ ಮಾಡ್ಕೊಡ್ತಾ ಹೋಗ್ತೀನಿ. 100% ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟ ರಾಜಯೋಗನ ಕಾಣ್ತೀರ. ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು, ಹೇಗೆ ಸಕ್ಸಸ್ ನೋಡಬೇಕು, ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು, ಇದನ್ನೆಲ್ಲವೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಆ ತಿಳಿಸ್ಕೊಡೋದನ್ನು ನೀವು ಸಖತ್ತಾಗಿ ಫಾಲೋ ಮಾಡಿ. ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ 2-11-20-29 ವೆರಿ 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 ಡೇಂಜರ್ ನಂಬರ್ ಆಗುತ್ತೆ. ತುಂಬ ಕೇರ್ಫುಲ್ ಆಗಿರಿ. 7-16-25 ತುಂಬ ಕೆಟ್ಟ ನಂಬರ್ಸು. ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ 9-18-27 ತುಂಬ ದೊಡ್ಡ ಅನಾಹುತಗಳಾಗುತ್ತೆ. ಫ್ಲೈಟು, ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು. ಅದೇ ಥರ 2029 ಪ್ರಪಂಚ 30% ಹಾಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಿ. ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ. ನಾನು ಅಲ್ಲೇ ಹೇಳ್ತಾ ಇದ್ದೆ, ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳನ್ನ ಮಾಡ್ತಾ ಇದೆ. ಸಾಕಷ್ಟು ಪ್ರಾಬ್ಲಮಿಂದ ನೀವು ಆಚೆ ಬರ್ಬೇಕಂದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ. ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಾಪಟ್ಟೆ ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ದಿನದಲ್ಲಿ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ. ಮಿಸ್ ಇಲ್ದಲೇ ನೀವು ಕಾರ್ಯಕ್ರಮ ನೋಡಿದಾಗ ನಿಮಗೆ ಎಲ್ಲ ಫಲನೂ ಸಿಗುತ್ತೆ. ಧನ್ಯವಾದಗಳು. ಒಳ್ಳೆಯದಾಗ. ಈ ವಾರ ಮಕರ ರಾಶಿಗೆ ಮಿಶ್ರ ಫಲ ಇದೆ ಅಂತ ಹೇಳುತ್ತೆ. ಮಿಶ್ರ ಫಲ ಅಂದ್ರೆ ಏನಪ್ಪ ಅಂದರೆ, ಮಕರ ರಾಶಿ ಕುಜ ತುಂಬ ಪವರ್ಫುಲ್ಲು. 4ನೇ ಮನೆ ಅಧಿಪತಿ ತುಂಬ ಪವರ್ಫುಲ್ ಆಗಿದೆ. 4ನೇ ಮನೆ ಅಧಿಪತಿ ಬಲವಾಗಿದ್ದಾನೆ. ಆದರೆ ಶುಕ್ರ ಗ್ರಹ ಅಷ್ಟಮಕ್ಕೆ ಹೋಗ್ತಾನೆ ಮಕರ ರಾಶಿ. ಕುಜ ಚೆನ್ನಾಗಿದ್ರು ಕೂಡ ಶುಕ್ರ ಗ್ರಹ ಅಷ್ಟಮಕ್ಕೆ ಹೋಗ್ತಾನೆ ಮಕರ ರಾಶಿಗೆ. ಕೇತು ಅಷ್ಟಮದಲ್ಲಿರ್ತಾನೆ, ಗುರು ಅಷ್ಟಮದಲ್ಲಿರ್ತಾನೆ, ಬುಧ ಮತ್ತು ಸೂರ್ಯ ತುಂಬ ಚೆನ್ನಾಗಿದ್ದಾನೆ. ಮಕರ ರಾಶಿಗೆ ಈ ಒಂದು ತಿಂಗಳಲ್ಲಿ ಮಿಶ್ರ ಫಲ ಅಂದರೆ 50-50. ಫಸ್ಟ್ ಚೆನ್ನಾಗಿರ್ತಾರೆ, ಫಸ್ಟ್ ಚೆನ್ನಾಗಿ ಒಂದು ದಿವಸದಲ್ಲಿ ಬೆಳಗ್ಗೆ ಚೆನ್ನಾಗಿ ರಾತ್ರಿ ಚೆನ್ನಾಗಲ್ಲ, ರಾತ್ರಿ ಚೆನ್ನಾಗಿ ಬೆಳಗ್ಗೆ ಚೆನ್ನಾಗಲ್ಲ. 2ನೇ ಮನೆ ನೀವು ಕುಟುಂಬ ಸ್ಥಾನದಲ್ಲಿ ರಾಹು ಗ್ರಹ. ಕುಟುಂಬ ಸ್ಥಾನದಲ್ಲಿ ರಾಹು ಇರೋದು, 3ನೇ ಮನೆ ಶನಿದು ಮಕರ ರಾಶಿಯವರಿಗೆ ಸಾವು ನೋವು, ಆರೋಗ್ಯ ಸಮಸ್ಯೆ, ಚಿಕಿತ್ಸಾ ಸಮಸ್ಯೆಗಳು, ತೊಂದರೆಗಳು, ಆಘಾತಗಳು, ಕೋರ್ಟ್ ಕೇಸ್ ಪ್ರಾಬ್ಲಮ್ಗಳು. ಮಕರ ರಾಶಿ ಚೆನ್ನಾಗಿರೋದು ಇಲ್ಲ, ಕೋರ್ಟ್ ಕೇಸ್ ಇಲ್ಲಾಂದರೆ ಬೇರೆಯವ್ರ ಬಗ್ಗೆ ವಿಷಯ ಮಾತಾಡೋದು, ತುಂಬ ಪ್ರಾಬ್ಲಮನ್ನು ಅನುಭವಿಸೋದು, ಇದು ಎಲ್ಲವೂ ಕೂಡ ನಡೀತಿದೆ. ಮಕರ ರಾಶಿಯವರು ಈ ಒಂದು ತಿಂಗಳಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಮಕರ ರಾಶಿಗೆ ಗುರು ದಶೆ ನಡೀಬಾರ್ದು, ಶುಕ್ರ ದಶೆ ಕೇತು ದಶೆ ನಡೀಬಾರ್ದು, ಗುರು ಕೇತು ದಶೆ ಶುಕ್ರ ದಶೆ ನಡೀಬಾರ್ದು, ರಾಹು ದಶೆ ಕೂಡ ನಡೀಬಾರ್ದು, ಶನಿ ದಶೆ ನಡೀಬಾರ್ದು. ಮಕರ ರಾಶಿಗೆ ಕುಜ ದಶೆ, ಸೂರ್ಯ ದಶೆ ಮತ್ತು ಬುಧ ದಶೆ ನಡೀತಾರೆ. ನೀವು ತುಂಬ ರಿಚ್ ಪೀಪಲ್ಸ್ ಆಗ್ತಾರೆ. ಚಂದ್ರ ದಶೆ ನಡೀತಾರೆ ಕೂಡ ಚೆನ್ನಾಗಿರುತ್ತೆ. 4 ದಶೆ ಚೆನ್ನಾಗಿರುತ್ತೆ, 5 ದಶೆ ಚೆನ್ನಾಗಿಲ್ಲ. ಆದರೆ ಮಕರ ರಾಶಿಗೆ ಟೈಮ್ ತುಂಬ ಬ್ಯಾಡ್ ಇರುತ್ತೆ. ನೀವು ಖಂಡಿತ ಅಲ್ಲಿ ಕೂಡ ಮಕರ ರಾಶಿಯವರು ನಿಮ್ಮ ಲೈಫಲ್ಲಿ ತುಂಬ ವಿಶೇಷವಾಗಿ ಹರಿಯೋ ನೀರಲ್ಲಿ ನೀವು ಸ್ನಾನ ಮಾಡೋದಷ್ಟು ತುಂಬ ಒಳ್ಳೆಯದು. ಸಮುದ್ರ ಹರಿಯಲ್ಲ, ಸಮುದ್ರ ಸುಮ್ಮನೆ ನಿಂತಿರುತ್ತೆ ಸ್ಟೇವಾಗಿ. ಸಮುದ್ರಕ್ಕಿಂತ ಈಸ್ ಬೆಟರ್. ಉಪ್ಪು ನೀರಿಗಿಂತಲೂ ಕೂಡ ನೀವು ಒಳೆ ನೀರಲ್ಲಿ ಸ್ನಾನ ಮಾಡಬೇಕಂದ್ರೆ ಮಸ್ಲೆ ವಾಸ ಮಾಡುವಂಥ ಜಾಗದಲ್ಲಿ ನೀವು ಸ್ನಾನ ಮಾಡೋದು. ಮಸ್ಲೆ ವಾಸ ಅಂತಕ್ಕಿಂತ ಅಲ್ಲ, ನೀವು ಸಮುದ್ರದಲ್ಲಿಕ್ಕಿಂತ ಹೊಳೆಯಲ್ಲಿ ಸ್ನಾನ ಮಾಡಿದ್ರೆ ಹರಿಯೋ ನೀರಲ್ಲಿ ನೀವು ತುಂಬ ಪುಣ್ಯ ಬರುತ್ತೆ.
ಅದರಲ್ಲೂ ಕೂಡ ನೀವು ಬಹಳ ಅದ್ಭುತವಾಗಿ ಯಾವ್ದಾದ್ರು ಪ್ರಾಣಿಗಳಿಗೆ ಅನ್ನ ಹಾಕೋದು, ಪ್ರಾಣಿನ ಕಾಪಾಡೋದು, ಪ್ರಾಣಿಗೆ ಸೇವೆ ಮಾಡೋದು ತುಂಬಾ ಒಳ್ಳೆ ಫಲವನ್ನ ಕೊಡುತ್ತೆ ಮಕರ ರಾಶಿಯವರಿಗೆ. ಏನು ಮಕರ ರಾಶಿಯವರಿಗೆ ಚೆನ್ನಾಗಿರ್ತೀರ ಚೆನ್ನಾಗಿರ್ತಿಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕ್ರಿ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ದೆ ದರ್ಶನ್ ಅವರು ಮಕರ ರಾಶಿ. ಅವರು ಕೂಡ ಮಕರ ರಾಶಿ. ನೆಮ್ಮದಿಯಾಗಿರ್ಲಿ ಅಂತ ನಾವು ಆಸೆ ಪಡ್ತೀವಿ, ನೆಮ್ಮದಿಯಾಗಿರ್ಲಿ. ಹಂಗಾಗಿ ಮಕರ ರಾಶಿಗೆ ಪವರ್ಫುಲ್ ವೈಬ್ರೇಷನ್ ಮಸ್ಲೆ ತುಂಬ ಅದ್ಭುತವಾಗಿರುತ್ತದೆ. ಮಸ್ಲೆ ತುಂಬ ಪವರ್ಫುಲ್ ಆಗಿರ್ತದೆ. ನೀರನ್ನು ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ಮೀನು ಸಾಕೋದು, ಮೀನನ್ನು ನೋಡೋದು, ಆಮೆ ನೋಡೋದು, ಇದೆಲ್ಲ ಜೀವದ ಪ್ರಾಣಿನ ನೀವು ನೋಡಿದಾಗ ತುಂಬ ಚೆನ್ನಾಗಿದೆ. ಕೆರೆ, ಹೊಳೆ, ಮನೆಯಲ್ಲಿ ನೋಡಿದಾಗ ನೀವು ಸಿಕ್ಕಾಪಟ್ಟೆ ಎನರ್ಜಿ ತಂದು ಕೊಡುತ್ತೆ. ನಿಮ್ಮ ಲೈಫಲ್ಲಿ ತುಂಬ, ನಿಮ್ಮ ಮನೆಯಲ್ಲಿ ಎಲ್ಲ ಪ್ರಾಬ್ಲಮಿಂದ ಆಚೆ ಬರ್ಬೇಕಂದ್ರೆ, ನಿಮ್ಮ ಲೈಫಲ್ಲಿ ತುಂಬ ಸಾಕಷ್ಟು ಬರಬೇಕು ಅಂದರೆ ನೀವು ಕುಬೇರ ಗ್ರಹದ ಕಲ್ಲನ್ನು ತಗೊಂಡೋಗಿರಿ, ಕುಬೇರ ಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿ, ಕುಬೇರ ಸ್ಟೋನನ್ನು ಯೂಸ್ ಮಾಡಿ, ತುಂಬ ತುಂಬ ತತ್ವವನ್ನು ಕೊಡುತ್ತೆ. ಮತ್ತು ರಾಹು ಗ್ರಹದ ಗೋಮೇಧಿಕವನ್ನು ನೀವು ಹಾಕಿ, ಗೋಮೇಧಿಕ 2ನೇ ಮನೆ ಅಧಿಪತಿನ ಹಾಕಿದಾಗ ನಿಮ್ಗೆ ಅಷ್ಟ ಐಶ್ವರ್ಯನು ಕೂಡ ರಾಹು ಗ್ರಹ ಕೊಡ್ತಾನೆ. ಆ ರಾಹುನ ಅತಿ ಹೆಚ್ಚು ಆರಾಧಿಸಿ, ಪುಣ್ಯದಲ್ಲಿ ಪುಣ್ಯವನ್ನು ನೀವು ಕಾಣ್ತೀರ. ಒಂದು ಸರಿ ನಿಮ್ಮ ಲೈಫಲ್ಲಿ ಆದರೆ ತಿರುಪತಿಗೆ ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಶ್ರೀನಿವಾಸ ಅಂದರೆ 7 ಕುಂಟಲವಾಡ ಗೋವಿಂದ ಗೋವಿಂದ ಅಂತ 2ನೇ ಮನೇಲಿ ರಾಹುವಿಂದ ಬಹಳ ವಿಶೇಷವಾಗಿ ಈ ಒಂದು ದಿವಸ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರ ಬಂದಾಗ ನೀವು ಹೋದಾಗ ನಿಮ್ಮ ಪ್ರಾಬ್ಲಮ್ಮಿಂದ ನೀವು 100% ಆಚೆ ಬಂದೇ ಬರ್ತೀರಾ. ನೀವು ತಿರುಪತಿನ ಅತಿ ಹೆಚ್ಚು ಆರಾಧನೆ ಮಾಡಿ, ತಿರುಪತಿ ಸಿಗುವಂಥ ಲಡ್ಡನ್ನ ತಗೊಂಡು ದಾನವಾಗಿ ಕೊಡಿ. ನಿಮಗೆ ಗುರು ದೋಷವಾಗಿ ಗುರುಬಲ ಬರುತ್ತದೆ. ತಿರುಪತಿ ದರ್ಶನ ಮಾಡಿದಾಗ ಹಿಂದ್ಗಡೆ ಒಂದು ಸರಿಲಾರು 10 ನಿಮಿಷನಾರು ಕೂತ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಫಲವನ್ನು ಅನುಭವಿಸ್ತಾರೆ. ಯಾಕಂದರೆ ತಿರುಪತಿಲಿ ಇರುವಂಥ ಲಾಭವನ್ನು ಭಗವಂತನಲ್ಲಿ ನೀವು ಪ್ರಾರ್ಥನೆ ಮಾಡಿದಾಗ ತುಂಬ ಕ್ಲಿಯರ್ ಆಗುತ್ತೆ. ತಿರುಪತಿಲಿ ಒಂದು ದಿವಸನಾರು ಮಲಗಿ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಮಕರ ರಾಶಿಗೆ ಸೂರ್ಯ ಮತ್ತು ಬುಧ 9ನೇ ಭಾವದಲ್ಲಿದ್ದಾನೆ, ಕುಜನು ಕೂಡ 10ನೇ ಭಾವದಲ್ಲಿದ್ದಾನೆ. ಅದು ತುಂಬ ಒಳ್ಳೆ ಶುಭ ಫಲವನ್ನು ಕೊಡುತ್ತೆ. ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತಾನೆ. ಅಷ್ಟ ಐಶ್ವರ್ಯ ಕೊಡೋದ್ರಲ್ಲಿ ಕೂಡ ನಿಮಗೆ ತುಂಬ ಒಂದು ಒಳ್ಳೆ ರಾಜಯೋಗದ ಫಲವನ್ನು ಕೊಟ್ಟು ಇಂಪ್ರೂವ್ಮೆಂಟ್ ಮಾಡೋ ಅಂಥ ತಾಕತ್ತಿರೋದು ಅದು ಒಂದೇ ಗ್ರಹಕ್ಕೆ, ತಿರುಪತಿಗೆ ಎಷ್ಟು ಹೋಗ್ತೀರಾ ಮತ್ತು ಹೊಳೆ ಸ್ನಾನವನ್ನು ಎಷ್ಟು ಮಾಡ್ತಿರೋ ಅರಿಯೇ ನೀರಲ್ಲಿ ತುಂಬ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರಾ. ಮಕರ ರಾಶಿಯವರು ಒಳ್ಳೆಯದಾಗಲಿ.